ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಬೆಂಗಳೂರಿನ ಹೆಬ್ಬಾಳದಲ್ಲಿರುವಂತಹ ಪ್ರತಿಷ್ಠಿತ ಪಶುವೈದ್ಯಕೀಯ ಮಹಾವಿಶ್ವವಿದ್ಯಾಲಯದ ಕಾಲೇಜಿನ ಶೈಕ್ಷಣಿಕ ಜಾಗವನ್ನ ಅನ್ಯ ಉದ್ದೇಶಕ್ಕೆ ಬಳಸಿ 7 ಎಕರೆ ಭೂಮಿಯನ್ನ ಮಂಜೂರು ಮಾಡಿರುವಂತಹ ಸರ್ಕಾರದ ನಡೆಗೆ ವಿದ್ಯಾರ್ಥಿಗಳು ತೀವ್ರ ಆಕ್ರೋಶಗಳನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹೆಬ್ಬಾಳದ ಗಂಗಾನಗರದಲ್ಲಿರುವಂತಹ 66 ವರ್ಷಗಳ ಒಂದು ಮಹಾ ಇತಿಹಾಸವಿರುವಂತಹ ಈ ಮಹಾವಿಶ್ವವಿದ್ಯಾಲಯವು ಬರೋಬ್ಬರಿ 300 ಎಕರೆಯ ಜಾಗದಲ್ಲಿ ಹರಡಿಕೊಂಡಿದೆ. ಇದೀಗ ನ್ಯಾಯಾಧೀಶರ ವಸತಿ ಗೃಹಕ್ಕೆ 4 ಎಕರೆ, ಇನ್ನು ಆಸ್ಪತ್ರೆ ನಿರ್ಮಾಣಕ್ಕೆ 3 ಎಕರೆ ಸೇರಿದಂತೆ ಒಟ್ಟು 7 ಎಕರೆ ಜಾಗವನ್ನ ಸರ್ಕಾರ ಮಂಜೂರು ಮಾಡಿದೆ. ಸರ್ಕಾರದ ಈ ಆದೇಶ ಕಾಲೇಜಿನ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಕೆಂಗಣ್ಣಿಗೆ ಈಗ ಗುರಿಯಾಗ್ಬಿಟ್ಟಿದೆ. ಶೈಕ್ಷಣಿಕ ಉದ್ದೇಶದ ಜಾಗವನ್ನ ಬೇರೆ ಕೆಲಸಕ್ಕೆ ಬಿಟ್ಕೊಡೋದಿಲ್ಲ ಅಂತ ಇವತ್ತು ಬ್ಯಾನರು, ಸ್ಲೋಗನ್ಗಳನ್ನ ಕೂಗ್ತಾ ವಿದ್ಯಾರ್ಥಿಗಳು ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇನ್ನು ಈ ವಿಚಾರ ಗೊತ್ತಾಗ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದಂತ ಸಂಜಯ್ ನಗರದ ಪೊಲೀಸರು ಕ್ಯಾಂಪಸ್ ಒಳಗೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ವಿದ್ಯಾರ್ಥಿಗಳನ್ನ ನಿಯಂತ್ರಿಸೋದಕ್ಕೆ ಮುಂದಾದ್ರು. ಆದರೆ ಸರ್ಕಾರ ತಕ್ಷಣವೇ ತನ್ನ ನಿರ್ಧಾರವನ್ನ ವಾಪಸ್ ಪಡಿಬೇಕು ಅಂತ ವಿದ್ಯಾರ್ಥಿಗಳು ಪಟ್ಟು ಹಿಡಿದಿದ್ರು. ತಮ್ಮ ಆಕ್ರೋಶವನ್ನ ಕೂಡ ವಿದ್ಯಾರ್ಥಿಗಳು ಇವತ್ತು ಹೊರಗಾಕಿದ್ರು. ಸರ್ ನಮಸ್ತೆ, ನನ್ನ ಹೆಸರು ಕಾರ್ತಿಕ್, 4th ಇಯರ್ BBSc ಸ್ಟಡಿ ಮಾಡ್ತಿದ್ದೀನಿ ಸರ್. ನಾವು ಇವತ್ತು ಕುಂತಿರೋ ಹೋರಾಟದ ಉದ್ದೇಶ ಏನಂದ್ರೆ, ನಮ್ಗೆ ಮೈಸೂರು ಮಹಾರಾಜರ ಒಡೆಯರು ನಮ್ಗೆ ಶಿಕ್ಷಣಗೋಸ್ಕರ ಅಂತ ಕೊಟ್ಟಿದ್ದು ಆ ಜಾಗ. ಇವತ್ತು ಅಲ್ಲಿ ಬೆಂಗಳೂರಲ್ಲಿ ಅವ್ರಿಗೆ ಎಷ್ಟೋ ಜಾಗ ಇದೆ ಸರ್, ಅವರಲ್ಲಿ ಏನೂ ಮಾಡ್ತಾ ಇಲ್ಲ. ನಮಗಿದು ಜಾಗ ಇಲ್ಲಿ ಯಾವುದು ಸರ್ 317 ಎಕರೆ ನಮ್ ಕ್ಯಾಂಪಸ್ ಇರೋದು ಸರ್. ವೆಟರ್ನರಿ ಕಾಲೇಜ್ ಬೆಂಗಳೂರಿಗೆ 317 ಎಕರೆ. 317 ಎಕರೆಯಲ್ಲಿ ಒಂದ್ ಎಕರೆನೂ ನಮ್ಗೆ ಇದು ವೇಸ್ಟ್ ಅಂತ ಏನೂ ಇಲ್ಲ ಸರ್. ಎಲ್ಲ ಬಳಕೆ ಇದೆ. ಯಾಕಂದ್ರೆ ಇಲ್ಲಿ ಶಿಕ್ಷಣ, ಸಂಶೋಧನೆ ಮತ್ತೆ ತರಬೇತಿಗಳು, ಮತ್ತೆ ಪ್ರಾಯೋಗಿಕ ತರಬೇತಿಗಳು ಇಲ್ಲಿ ನಮ್ ಸ್ಟೂಡೆಂಟ್ಸ್ ಅಂತ ಅಷ್ಟೇ ಅಲ್ಲ ಸರ್, ಎಷ್ಟೋ ರೈತರು ತಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಕೆ ಇಲ್ಲಿ ಬರ್ತಿರ್ತಾರೆ ಸರ್. ಅವಾಗ ಅವರಿಗೂ ನಾವು ಸಪರೇಟ್ ಒಂದು ಹಾಲ್ ಇಟ್ಟಿರ್ಬೋದು, ಕಾನ್ಫರೆನ್ಸ್ ಹಾಲು, ಅವ್ರಿಗೆ ಗೆಸ್ಟ್ ಹೌಸ್, ಇಲ್ಲಿ ಎಲ್ಲ ಇದೆ ಸರ್ ಅವ್ರಿಗೆ ಫೆಸಿಲಿಟೀಸ್. ಮತ್ತೆ ನಮ್ಗೆ ಇಲ್ಲಿ ಈ ಕ್ಯಾಂಪಸ್ ಇರೋದು ವೆಟರ್ನರಿ ಕಾಲೇಜ್ ಹೆಬ್ಬಾಳ ಒಂದೇ ಅಲ್ಲ ಸರ್, ವೆಟರ್ನರಿ ಕಾಲೇಜ್ ಜೊತೆ ಇನ್ನೊಂದು ಕೋರ್ಸ್ ಬರುತ್ತೆ ಡೈರಿ ಸೈನ್ಸ್ ಅಂತ, ಆ ಕೋರ್ಸು ಇಲ್ಲಿದೆ ಸರ್. ಅದಕ್ಕೆ ಇವತ್ತು ಹಿಂಗೆ ಬರ್ತಾ ಇವತ್ತು ಅಲ್ಲಿ ಒಂದು 4 ಎಕರೆ ತಗೋತಾರ, ಇನ್ನೊಂದು 3 ಎಕರೆ ತಗೋತಾರ. ನಾಳೆ ಕಾಲೇಜಿಗೆ ಎಕ್ಸ್ಟೆಂಡ್ ಆಗಿದ್ರೆ ಈ ಕಾಲೇಜ್ ಮೈಸೂರು ಮಹಾರಾಜರು ಕೊಟ್ಟಿದ್ದು ಏನ್ ಸರ್ ಕೊಡುಗೆ, ಅವ್ರಿಗಂತ ಏನಿರುತ್ತೆ? ನಮ್ಗೇನಂದ್ರೆ ನಮಗೇನಿಲ್ಲ ಸರ್. ನಮ್ ಕ್ಯಾಂಪಸ್ ನಮ್ ಹೆಮ್ಮೆ ಸರ್, ಅಷ್ಟೇ ಸರ್. ನಮ್ ಇದು ಸ್ಟ್ರೈಕ್ ಮಾಡ್ತಿರೋ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ, ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ ಇಂದ ಯಾವುದೇ ಪಶುವೈದ್ಯಕೀಯ ಕಾಲೇಜು ತೆರಿಬೇಕಂತ ಹೇಳಿದ್ರೆ ಇಂತಿಷ್ಟೇ ಜಾಗ ಇರಬೇಕು ಅಂತ ಮಾನದಂಡ ಇದೆ. ನಮ್ ಕ್ಯಾಂಪಸ್ ಅದನ್ನ ಬೇರ್ಲಿ ಅದನ್ನ ನಾವು ಇಷ್ಟೇ ಜಾಗ ಇದೆ ಅಂತ ನಾವು ಅನ್ಕೊಂಡಿದ್ದೀವಿ. ಮತ್ತೆ ಇದರಿಂದ ಏನು ತೊಂದರೆ ಆಗುತ್ತಪ್ಪ ಅಂತ ಹೇಳಿದ್ರೆ, ನಮ್ದೊಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಪ್ಲಸ್ ಎಕ್ಸ್ಟೆನ್ಷನ್ ಮತ್ತೆ ರಿಸರ್ಚ್ ಕೂಡ ಇರುವಂತದ್ದು. ಇಲ್ಲಿ ಪಶುವೈದ್ಯಕೀಯ ಕಾಲೇಜ್ ಒಂದೇ ಅಲ್ಲ ಇರೋದು. ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ಹೆಲ್ತ್ ಅಂಡ್ ವೆಟರ್ನರಿ ಬಯಾಲಜಿಸ್ಟಿಕ್ಸ್, ಡೈರಿ ಸೈನ್ಸ್ ಕಾಲೇಜ್ ಅಂಡ್ US ಕ್ಯಾಂಪಸ್, ಪ್ರಿ ಯೂನಿವರ್ಸಿಟಿ ಕಾಲೇಜ್ ಕೂಡ ಇದೆ. ಇಲ್ಲಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಗಿರೋದ್ರಿಂದ ಮುಂದೆ ಬೇರೆ ರಿಸರ್ಚ್ ಗಳಿಗೆ ಬೇಕಾದಂತ ಕಟ್ಟಡಗಳನ್ನ ನಾವೇ ಕಟ್ಕೊಳ್ಳಿಕ್ಕೆ ನಮ್ಗೆ ಜಾಗ ಬೇಕು. ನಿಮ್ಗೆಲ್ಲರಿಗೂ ಗೊತ್ತಿರೋ ತರ ಬೆಂಗಳೂರು ಆಗ್ಲೇ ಬೆಳೆದು ಹೋಗಿರುವಂತ ನಗರ. ಇಲ್ಲಿ ಬೇರೆ ಈಗ ನಾವು ಇರೋ ಜಾಗನ ಬಿಟ್ಕೊಟ್ಟು ಮುಂದೊಂದ್ ದಿವಸ ಜಾಗ ಬೇಕು ಅಂತ ಹೇಳಿದ್ರೆ ನಮ್ಗೆ ಯಾರು ಕೊಡೋದಿಲ್ಲ. ಮತ್ತೆ ಇಲ್ಲಿ ಅಲ್ಲೇನು ಖಾಲಿ ಜಾಗ ಅಂತ ಏನಿಲ್ಲ. ನಮ್ದು ಪಶುವೈದ್ಯಕೀಯ ಮತ್ತು ಪಶುಸಂಗೋಪನೆ ಇರೋದ್ರಿಂದ ಹಸು, ಮೇಕೆ, ಕುರಿ, ಕೋಳಿ, ಹಂದಿ ಎಲ್ಲ ಪ್ರಾಣಿಗಳನ್ನ ಸಾಕೋದ್ರಿಂದ ಅವೆಲ್ಲದಕ್ಕೂ ಮೇವು ಉತ್ಪಾದನೆ ಬೇಕೇ ಬೇಕು. ಹಾಗಾಗಿ ಆ ಜಾಗದಲ್ಲಿ ನಾವು ಆ ಎಲ್ಲಾ ಪ್ರಾಣಿಗಳಿಗೆ ಮೇವುಗಳನ್ನ ಉತ್ಪಾದನೆ ಮಾಡ್ತಾ ಇದೀವಿ. ಯಾಕೆ ಕೊಡಬಾರ್ದು 7 ಎಕರೆ? ಯಾಕೆ ತುಂಬಾ ಇಂಪಾರ್ಟೆಂಟ್ ಇದೆ? ಹೌದು ಸರ್, ಒಂದು ಕ್ಯಾಂಪಸ್ ಅಂದ್ಮೇಲೆ ಪ್ರತಿಯೊಂದು ಜಾಗ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಆಲ್ರೆಡಿ ಅವ್ರು ಹೇಳಿದಾಗೆ ಒಂದು ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ಮೇಲೆ ಒಂದು ರಿಸರ್ಚ್ ಮಾಡಬೇಕು ಅಂದ್ರೆ ಒಂದು 100 ಎಕರೆ ಕನಿಷ್ಠ ಪಕ್ಷ ಇರಬೇಕು. ಇವಾಗ ಆಲ್ರೆಡಿ ಬೇರೆ ಡಿಪಾರ್ಟ್ಮೆಂಟ್ಸ್ ಅಂತ ಹೇಳ್ಬಿಟ್ಟು ಅನಿಮಲ್ ವೆಲ್ಫೇರ್ ಇನ್ನೊಂದು ಎಲ್ಲ ಕೊಟ್ಟಿದ್ದಾರೆ. ಈಗ ಒಂದೊಂದು ಡಿಪಾರ್ಟ್ಮೆಂಟ್ ಮಾಡ್ಬೇಕಾದ್ರೆ ಒಂದಿಷ್ಟು ಕನಿಷ್ಠ ಪಕ್ಷ ಜಾಗ ನಿಗದಿಪಡಿಸಿರ್ತೀವಿ, ಅದು ಅವ್ರಿಗೆ ಆ ಡಿಪಾರ್ಟ್ಮೆಂಟ್ ಅಂತ. ಇವಾಗ ಆ 7 ಎಕರೆಯಲ್ಲಿ ನಾವು ಇನ್ನೊಂದು ಯಾವುದೋ ಡಿಪಾರ್ಟ್ಮೆಂಟ್ ಆಗಲಿ ಇನ್ನೊಂದು ರಿಸರ್ಚ್ ಮಾಡೋ ಒಂದು ಐಡಿಯಾ ಇರುತ್ತೆ. ಇವರು ಇವಾಗ ಅನಿಮಲ್ ಹಾಸ್ಪಿಟಲ್ ಅಂತೆಲ್ಲ ಕಟ್ಬೇಕಂತಿದ್ದಾರೆ. ಆಲ್ರೆಡಿ ಇವಾಗ ಅಲ್ಲೇನಂದ್ರೆ ಮಲ್ಟಿ ಸ್ಪೆಷಾಲಿಟಿ ಅನಿಮಲ್ಗೋಸ್ಕರ ಹಾಸ್ಪಿಟಲ್ ಕಟ್ಬೇಕಂತಿದ್ದಾರೆ. ಮತ್ತೆ ಪೆಟ್ಸ್ ಪಾರ್ಕ್ ಅಂದ್ರೆ ಅನಿಮಲ್ಸ್ ಕೂಡ ಇವಾಗ ಏನ್ ಹೇಳ್ತೀವಿ ನಾವು, ಹ್ಯೂಮನ್ಸ್ ಹಾಸ್ಪಿಟಲ್ಸ್ ಎಲ್ಲ ತುಂಬಾ ವೆಲ್ ಡೆವಲಪ್ ಆಗಿದೆ, ವೆಲ್ ಅಡ್ವಾನ್ಸ್ಡ್ ಆಗಿದೆ. ಆ ರೀತಿ ನಮಗೂ ಅವ್ರಿಗೆ ಅನ್ಸಿರುತ್ತೆ ಅನಿಮಲ್ಸ್ಗೂ ಆ ತರ ಹಾಸ್ಪಿಟಲ್ಸ್ ಎಲ್ಲ ಕಟ್ಬೇಕು, ಮಲ್ಟಿ ಸ್ಪೆಷಾಲಿಟಿ ಇನ್ನು ಅಡ್ವಾನ್ಸ್ ಟೆಕ್ನಾಲಜಿ ಇರಬೇಕು. ಹಾಗಾಗಿ ನಾವು ಆ ಜಾಗನ ಆಲ್ರೆಡಿ ನಿಗದಿಪಡಿಸಿದ್ವಿ, ನಿಯೋಜಿಸಿದ್ವಿ. ಇವಾಗ ಅವ್ರು ತಗೊಂಡಿರೋ 7 ಎಕರೆ ಜಮೀನಲ್ಲಿ ಇದರಿಂದ ಇದಕ್ಕೂ ಎಫೆಕ್ಟ್ ಬೀಳುತ್ತೆ. ಮತ್ತೆ ಕ್ವಾಲಿಟಿ ಕೂಡ ಲೈಕ್ ರಿಸರ್ಚ್ ಕ್ವಾಲಿಟಿ ಇದರಿಂದ ಇದಾದ್ರೆ ನಮ್ಗೆ ಬರೋ ಫಂಡ್ಸ್ ಕೂಡ ಎಫೆಕ್ಟ್ ಬೀಳುತ್ತೆ. ಇದರಿಂದ ಎಲ್ಲ ಅವ್ರಿಗೆ ಲೈಕ್ ಬೆಂಗಳೂರಲ್ಲಿ ತುಂಬಾ ಜಾಗ ಇದೆ. ಇವಾಗ ಅವರು ಯಾರ್ಯಾರಿಗೆ ರೆಸಿಡೆನ್ಷಿಯಲ್ ಹೌಸಸ್ ಕೊಡ್ಬೇಕು, ಕ್ವಾರ್ಟರ್ಸ್ ಕೊಡ್ಬೇಕಂತಿದ್ದಾರೆ. ಬೆಂಗಳೂರಲ್ಲಿ ಬೇರೆ BDA, GBA ಅನ್ನೋ ಬೇರೆ ಲೈಕ್ ಸೈಟ್ಸ್ ಎಲ್ಲ ಇದಾವೆ, ಅಲ್ಲಿ ಕೊಡ್ಬೋದು ಅನ್ನೋದೇ ನಮ್ಮ ಒಂದು. ಶೈಕ್ಷಣಿಕಕ್ಕೋಸ್ಕರನೇ ಎತ್ತಿಟ್ಟಿರುವಂಥ ಈ ಜಾಗವನ್ನು ಅನ್ಯ ಉದ್ದೇಶಕ್ಕೆ ಈಗ ಸರ್ಕಾರ ಮಂಜೂರು ಮಾಡಿದೆ. ಹಾಗಾಗಿ ಎಲ್ಲರೂ ಕೂಡ ಇವತ್ತು ಆಕ್ರೋಶ ಹೊರಗಾಗ್ತಿದ್ರು ವಿದ್ಯಾರ್ಥಿಗಳು. ತುಂಬ ದೊಡ್ಡ ಮಟ್ಟಕ್ಕೆ ಅಂದರೆ ಒಂದು ಹೋರಾಟಕ್ಕೆ ಹೊಸ ವೇದಿಕೆ ಅಂತ ಹೇಳ್ಬೋದು. ಇಲ್ಲದೇ ಇದ್ರೆ ಏನಾಗುತ್ತೆ, ಈ
ವಿದ್ಯಾರ್ಥಿಗಳು ತಮ್ಮದೇ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡೋದು ಅಥವಾ ಕಾಲೇಜಿನ ಅವ್ಯವಸ್ಥೆಯನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡೋದೆಲ್ಲ ಕೇಳಿದ್ವಿ. ಅಥವಾ ನಮ್ಮ ಕಾಲೇಜಿನ ಸಂಬಂಧಪಟ್ಟಂಥ ಜಾಗನ ಉಳಿಸ್ಕೊಡಿ ಅನ್ನುವಂಥ ನಿಟ್ಟಲ್ಲಿ ಹೋರಾಟ ಮಾಡೋದು ಇದೊಂದು ಹೊಸ ರೂಪ. ಹೌದು. ಬೇರೆ ಬೇರೆ ಬೇಡಿಕೆಗಳನ್ನ ಇಟ್ಕೊಂಡು ತಮ್ಮ ವೈಯಕ್ತಿಕ ಅಥವಾ ತಮ್ಮ ವಿದ್ಯಾರ್ಥಿ ಸಮೂಹದ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡೋದು ಬೇರೆ ಇದೆ. ಸೊ ಹಾಗಾಗಿ ಈ ವಿಚಾರದಲ್ಲಿ ಒಂದು ಖುಷಿ ಪಡೋ ವಿಚಾರ ಅಂದರೆ ಯುವ ಸಮುದಾಯ ಒಂದು ಉಳಿವಿಗಾಗಿ ಹೋರಾಟ ಮಾಡ್ತಾ ಇರೋದಂತೂ ಒಂದು ಅಸ್ಮಿತೆಗಾಗಿ ಹೋರಾಟ ಅಂತ ಹೇಳ್ಬೋದು. ನಮ್ಮ ಜಾಗ ಇದು ನಮ್ಮ ಅಸ್ಮಿತೆ, ಇಷ್ಟು ಕೊಟ್ಟಿದ್ದಾರೆ, ನಮಗೆ ಜಾಗವನ್ನು ಕೊಟ್ಬಿಟ್ಟಿದ್ದಾರೆ. ಈ 300 ಎಕರೆ ಜಾಗ ಕಳೆದ 66 ವರ್ಷಗಳಿಂದ ಒಂದು ಇತಿಹಾಸ ಇರುವಂಥ ಜಾಗ. ಈ ಪಶುಸಂಗೋಪನಾ ಇಲಾಖೆ ಸಂಬಂಧಪಟ್ಟಂಗೆ, ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಗೆ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಇದೆ ಅಂತ ಹೇಳ್ತಾರೆ, ಡೈರಿ ಸೈನ್ಸ್ ಇದೆ ಅಂತ ಹೇಳ್ತಾರೆ, 4-6 ಕಾಲೇಜುಗಳು ಮತ್ತು ಬೇರೆ ಬೇರೆ ವಿಭಾಗದ ಲೆಕ್ಕಾಚಾರದ ಅಡಿಯಲ್ಲಿ ಈ ಜಾಗವನ್ನು ಮೀಸಲಿಟ್ಟಿದ್ದನ್ನು ನೀವು ಬೇರೆ ಅನ್ಯ ಕಾರಣಕ್ಕೋಸ್ಕರ ನ್ಯಾಯಾಧೀಶರ ವಸತಿ ಸಮುಚ್ಚಯ ಮಾಡ್ತಾರಂತೆ, ಇನ್ನೊಂದು ಯಾವುದೋ ಆಸ್ಪತ್ರೆ ನಿರ್ಮಾಣಕ್ಕೋಸ್ಕರ ಮಾಡ್ತಾರೆ ಅಂದರೆ ನಿಮಗೆ ಬೇರೆ ಜಾಗಗಳಿದ್ದಾವೆ. ಇದರಲ್ಲೇ 7 ಎಕರೆ ಜಾಗವನ್ನು ತೆಗಿಬೇಡಿ. ಈಗಾಗಲೇ ವೈದ್ಯಕೀಯ ಶಿಕ್ಷಣ ವಿದ್ಯಾರ್ಥಿ ಹೇಳ್ತಾ ಇರುವಂತೆ ಹಸು ಮೇವು ಮತ್ತು ಹಂದಿಗಳಿಗೆ, ಕೋಳಿಗಳಿಗೆ ಮೇವುಗೋಸ್ಕರ ಆ ಜಾಗ ಮೀಸಲಿಟ್ಟಿದ್ರು. ಸೊ ಕೇಳೋದಕ್ಕೆ ಒಂದು ಖುಷಿ ಇರುತ್ತೆ. ಅಂದರೆ ಇವರ ಮುಂದಾಲೋಚನೆ ಇವತ್ತು 7 ಎಕರೆಗೆ ಮಾತ್ರ ಸೀಮಿತ ಆಗಲ್ಲ. ಇವರ ಲೆಕ್ಕಾಚಾರಗಳು ಇವತ್ತು 7 ಎಕರೆಗೆ ನಮ್ಮನ್ನು ಬಳಸ್ಕೊಳ್ತಾರೆ, ನಮ್ಮ ಜಾಗವನ್ನು ಬಳಸ್ಕೊಳ್ತಾರೆ, ಕಿತ್ಕೊಳ್ತಾರೆ. ನಾಳಿನ ದಿನಗಳಲ್ಲಿ ಇದೇ ಅಡಿಯಲ್ಲಿ ನಮ್ಮ ಇರುವ ಜಾಗಕ್ಕೆ ಇವರು ಕನ್ನ ಹಾಕ್ತಾ ಬರ್ತಾರೆ ಅನ್ನುವಂಥ ಮುಂದಾಲೋಚನೆ ಇಟ್ಟುಕೊಂಡು ಒಂದು ಇಡೀ ಜಾಗವನ್ನು ಕೂಡ ನಿಮಗೆ ಬಿಟ್ಕೊಡೋದಿಲ್ಲ ಅಂತ ಹೋರಾಟ ಏನು ಮಾಡಿದ್ದಾರೆ, ತುಂಬ ಖುಷಿ ಪಡಬೇಕು. ಅಂದರೆ ನಾವಿರುವ ಜಾಗ ಇದು ನಮ್ಮದು, ನಾವಿರುವ ಜಾಗದಲ್ಲಿ ನಮಗಿರುವಂಥ ಒಂದು ವ್ಯಾಪ್ತಿಯಲ್ಲಿ ನಾವು ಒಂದು ಅಡಿಯನ್ನು ಕೂಡ ಬಿಡೋದಿಲ್ಲ ನಿಮಗೆ. ಸೊ ನಮ್ಮ ಜಾಗ ನಮ್ಮದು ಅನ್ನುವಂಥ ನಿಟ್ಟಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮದು ಅಂದರೆ ಇವತ್ತು ನಾವು ಓದಿ ಮುಂದಕ್ಕೆ ಹೋಗ್ತೀವಿ, ನಮ್ಮಂತೆ ಮತ್ತೆ ವಿದ್ಯಾರ್ಥಿಗಳು ಬರ್ತಾರೆ, ಅವರಿಗೆ ಈ ಜಾಗ ಮೀಸಲಿಟ್ಟಿರೋದು. ನಿಮ್ಮ ಬೇರೆ ಬೇರೆ ಈಗ ನ್ಯಾಯಾಧೀಶರಿಗೆ ಕೊಡಬೇಕು ಅಥವಾ ಆಸ್ಪತ್ರೆ ಕಟ್ಟಬೇಕು ಅಂತಂದ್ರೆ ಬೇರೆ ಜಾಗಗಳನ್ನು ಮೀಸಲಿಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಇಟ್ಟಿದ್ದನ್ನ ಇದಕ್ಕಾಗಿ ಮಾತ್ರ ಬಳಸಿ, ಇದನ್ನ ನಂಬಿಕೊಂಡೇ ನಾವೆಲ್ಲ ಬರುವಂಥವ್ರು. ನಾವು ಏನು ಬರ್ತೀವಿ ಇಲ್ಲಿಗೆ ನಮಗಾಗಿ ಮೀಸಲಿಟ್ಟಿರೋ ಜಾಗದಲ್ಲಿ ನಮ್ಮನ್ನ ಇರೋಕ್ಕೂ ಬಿಡಿ. ನೀವು ಇಲ್ಲೇ 7 ಎಕರೆ 4 ಎಕರೆ 3 ಎಕರೆ ಅಂತ ಇಲ್ಲಿಂದ ಕಿತ್ಕೋತಾ ಹೋದ್ರೆ ನಾಳೆ ನಮಗೇನೂ ಇರೋದಿಲ್ಲ ಇಲ್ಲಿಗೆ ಅಂತ. ವಿಶೇಷವಾದ ಕಾಲೇಜುಗಳಿವೆಲ್ಲ, ವೈದ್ಯಕೀಯ ಶಿಕ್ಷಣಗಳನ್ನು ಈ ಪಶುಸಂಗೋಪನಾ ಇಲಾಖೆಯಿಂದ ಮಾಡಿಸಿರುವಂಥದ್ದು, ಈ ಡೈರಿ ಸೈನ್ಸ್ ಕೂಡ ನಾವು ಈಗ ಮೊನ್ನೆ ಇತ್ತೀಚೆಗೆ ಒಂದು ಸುದ್ದಿಯನ್ನು ಮಾಡಿ ಇಂಪ್ಯಾಕ್ಟ್ ಹೊಡೆದಿದ್ವಿ. ಇದೇ ಡೈರಿ ಸೈನ್ಸು ಮತ್ತು ಇಲ್ಲಿ ಸಂಬಂಧಪಟ್ಟಂಗೆ ಆ ಮೋರಿ ನೀರುಗಳು ಅಲ್ಲಿ ಹೋಗೋದಕ್ಕೆ ಆಗೋದಿಲ್ಲ ಅನ್ನುವಂಥ ನಿಟ್ಟಲ್ಲಿ ಮಾಡಿದ್ವಿ. ಅಲ್ಲೊಂದಷ್ಟು ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ವಲ್ಲ, ಅದೇ ಹಿಂದಿನ ಜಾಗವೇ ಇವರು ಹೋರಾಟ ಮಾಡ್ತಾರೆ. ಸೊ ಗಂಗಾನಗರ, ಹೆಬ್ಬಾಳದ ಗಂಗಾನಗರ ವಾರ್ಡ್ಗೆ ಸಂಬಂಧಪಟ್ಟಿರುವಂಥ ಈ ಕಾಲೇಜು, ಆ ಕಾಲೇಜಿನ ವಿದ್ಯಾರ್ಥಿಗಳು ಇಷ್ಟು ಮಟ್ಟಕ್ಕಾದರೂ ತಿಳುವಳಿಕೆಯನ್ನು ಇಟ್ಕೊಂಡು, ಮುಂದಾಲೋಚನೆ ಇಟ್ಕೊಂಡು ಈ ಹೋರಾಟಕ್ಕೆ ಅಣಿಯಾಗಿರುವಂಥದ್ದು ಮತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಎಲ್ಲ ವಿಭಾಗದ ವಿದ್ಯಾರ್ಥಿಗಳಲ್ಲೂ ಬರಬೇಕು. ನಮ್ಮದು ಅನ್ನುವಂಥ ಕಲ್ಪನೆ ಬಂದಾಗ ಸೊ ಅವ್ರವ್ರು ಕಾಪಾಡ್ಕೋತಾ ಹೋದರೆ ಎಲ್ಲೂ ಕೂಡ ನಿಮಗೆ ಈ ಅಸ್ಮಿತೆಗೆ ಧಕ್ಕೆ ಬರೋದೇ ಇಲ್ಲ. ನಮ್ಮದು ಅಂತ ಬಂದಾಗ ನಮಗೋಸ್ಕರ ಮೀಸಲಿಟ್ಟಿರೋದು ನಮಗೆ ಮಾತ್ರ ಬಿಡಿ ಅಂತ. ಸೊ ವಿದ್ಯಾರ್ಥಿಗಳು ಯಾರದೇ ಮನೆ ಕೇಳಿದ್ದಲ್ಲ, ಅದು ನನ್ನ ಜಾಗ ನಾನು ಮನೆ ತಗೊಂಡು ಹೋಗ್ತೀನಿ ಅಂತ ಕೇಳಿಲ್ಲ. ನಮ್ಮ ಕಾಲೇಜಿನ ಜಾಗ ನಮ್ಮ ಕಾಲೇಜಿಗೆ ಸೀಮಿತ ಇರಬೇಕು. ನಮ್ಮ ಕಾಲೇಜು ಮತ್ತು ನಮ್ಮ ಸಹ ಕಾಲೇಜುಗಳು ಅಥವಾ ಅಲ್ಲಿ ಏನು ಬೇರೆ ಒಂದು ಸಮಯ ಏನು ಮಾಡಿಟ್ಟಿದ್ದಾರೆ ಕಾಲೇಜ್ ಸಂಬಂಧಪಟ್ಟಂಗೆ, ಅವರ ಕಾಲೇಜು ನಮ್ಮ ಕಾಲೇಜಿಗೆ ಮಾತ್ರ ಮೀಸಲಿಟ್ಟಿರೋದು. ಹಾಗಾಗಿ ನಮಗೆ ಮಾತ್ರ ಇಟ್ಟುಕೊಡಿ, ನೀವು ಕಿತ್ಕೊಳ್ಳೋಕೆ ಬಂದರೆ ನಾವು ಬೇರೆ ರೀತಿ ಪ್ರತಿಭಟಿಸ್ತೀವಿ ಅಂತ ಇವತ್ತು ಏನು ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಮನೋಭಾವನೆ ಬೇರೆ ಬೇರೆ ವಿಭಾಗದಲ್ಲೂ ಬರಬೇಕು. ಆಗಲೇ ಈ ಯುವ ಸಮುದಾಯ ಒಂದು ಒಳ್ಳೆ ಹೆಜ್ಜೆಯತ್ತ ಸಾಗ್ತಾ ಇದೆ, ಒಳ್ಳೆ ಹೆಜ್ಜೆ ಇಡ್ತಾ ಇದೆ ಅನ್ನುವಂಥ ಕಲ್ಪನೆಗೆ ಏನು ಇವತ್ತು ಬರ್ತಾ ಇದೆ ಯುವ ಸಮುದಾಯದಿಂದ. ಭಾರತ ದೂರದೃಷ್ಟಿ ಇಟ್ಕೊಂಡು ಏನು ಹೊರಟಿದ್ದೀವಿ, ಭಾರತ ಯುವ ಸಮುದಾಯದ ಮೇಲೇನೆ ಇವತ್ತು ಅವಲಂಬಿತ ಅನ್ನುವಂಥ ನಿಟ್ಟಲ್ಲಿ ಏನು ಮಾಡ್ತಾ ಇದ್ದೀವಿ, ಇದಕ್ಕೆ ಪುಷ್ಟಿ ಕೊಡುವಂಥ ಹೋರಾಟ ಇದು. ಅವ್ರಿಗೆ ಒಳ್ಳೇದಾಗಲಿ. ಯಾಕಂದ್ರೆ ಸಾಮಾನ್ಯವಾಗಿ ಹಾಸ್ಟೆಲಲ್ಲಿ ಊಟ ಸರಿ ಇಲ್ಲ, ತಿಂಡಿ ಸರಿ ಇಲ್ಲ, ನಮ್ಗಿಲ್ಲ ಅನ್ನೋ ಕಾಲದಲ್ಲಿ ನಮ್ಮ ನೆಲ ಇದು, ನಮ್ಮ ಶಿಕ್ಷಣ ನಮಗೇನೋ ಆಗ್ಬೇಕು ಅನ್ನೋ ಕನಸಿದಿಲ್ಲ. ಇದು ನಿಜಕ್ಕೂ ಶ್ಲಾಘನೀಯ. ನಮ್ಮಂತೆ ಇನ್ನೊಂದಷ್ಟು ಜನ ಬರೋರಿದ್ದಾರೆ. ಸೊ ನಾವು ಇಲ್ಲಿಂದ ಎದ್ದು ಹೋಗ್ತೀವಿ, ಮತ್ತೆ ಇಲ್ಲಿ ಬಂದು ಇದು ಮಾಡ್ತಾರೆ, ಇದು ನಿರಂತರವಾಗಿರುತ್ತೆ. ಹಾಗಾಗಿ ಇದು ಏನು ನೀವು ಬಿಟ್ಟು ಕೊಟ್ಟಿದ್ರಿ, ಇದನ್ನ ಹಂಗೆ ಬಿಟ್ಟಿರಿ ಸ್ವಾಮಿ. ನೀವು ಕಿತ್ಕೊಳ್ತಾ ಎಲ್ಲವನ್ನೂ ಕಿತ್ಕೊಂಡ್ರಿ, ಇದನ್ನು ಕಿತ್ಕೊಳಕ್ ಬರಬೇಡಿ ಅಂತ ಹೋರಾಟ ಮಾಡಿ ತುಂಬಾ ಖುಷಿ ಆಗುತ್ತೆ. ನಮ್ಮ ಆವರಣ ನಮ್ಮ ಹಕ್ಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.